24 ಗಂಟೆಗಳ ಪ್ರಮುಖ ಸುದ್ದಿಗಳು. ಭಾರತವು ನವದೆಹಲಿಯಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ 5ನೇ ಸಭೆಯನ್ನು ಆಯೋಜಿಸಿ 7 ಸದಸ್ಯ ರಾಷ್ಟ್ರಗಳ ನಡುವೆ ಸೈಬರ್ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ಅಂತಾರಾಷ್ಟ್ರೀಯ ಅಪರಾಧ ನಿಯಂತ್ರಣ ಕ್ಷೇತ್ರಗಳಲ್ಲಿ ಪ್ರಾದೇಶಿಕ ಸಹಕಾರವನ್ನು ಬಲಪಡಿಸಿತು. ಭಾರತವು ಪ್ಯಾಲೆಸ್ಟೈನ್ನಲ್ಲಿ ವಿಶೇಷ ವೈದ್ಯಕೀಯ ಆಸ್ಪತ್ರೆ, ಕೃತಕ ಅಂಗಗಳ ಕೇಂದ್ರ ಹಾಗೂ ವೃತ್ತಿಪರ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸುವುದಾಗಿ ಘೋಷಿಸಿ, ಮಾನವೀಯ ನೆರವು ಮತ್ತು 2 ರಾಷ್ಟ್ರಗಳ ಪರಿಹಾರ ಕುರಿತ ತನ್ನ ದೀರ್ಘಕಾಲೀನ ಬೆಂಬಲವನ್ನು ಮತ್ತಷ್ಟು ದೃಢಪಡಿಸಿತು. At Universal Group of Institutions, we provide you BA, BCom, BSc integrated with UPSC. ಕೇಂದ್ರ ಸಚಿವ ಸಂಪುಟವು ₹1.275 ಲಕ್ಷ ಕೋಟಿ ಮೊತ್ತದ ಸೆಮಿಕಾನ್ 2.0 ಯೋಜನೆಗೆ ಅನುಮೋದನೆ ನೀಡಿ ಚಿಪ್ ವಿನ್ಯಾಸ, ಸೆಮಿಕಂಡಕ್ಟರ್ ಉತ್ಪಾದನಾ ಘಟಕಗಳು ಹಾಗೂ ಕಚ್ಚಾ ವಸ್ತುಗಳ ಕ್ಷೇತ್ರಗಳಲ್ಲಿ ₹4 ಲಕ್ಷ ಕೋಟಿ ಹೂಡಿಕೆಯನ್ನು ಆಕರ್ಷಿಸುವ ಮೂಲಕ ಭಾರತವನ್ನು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಆತ್ಮನಿರ್ಭರಗೊಳಿಸುವ ಗುರಿ ಹೊಂದಿದೆ. ನಮಸ್ತೆ ಯೋಜನೆಯಡಿ 76,000 ಸ್ವಚ್ಛತಾ ಕಾರ್ಮಿಕರಿಗೆ 87,000ಕ್ಕೂ ಹೆಚ್ಚು ವೈಯಕ್ತಿಕ ಸುರಕ್ಷತಾ ಉಪಕರಣ ಕಿಟ್ಗಳು ಹಾಗೂ ಆರೋಗ್ಯ ವಿಮೆಯನ್ನು ಒದಗಿಸಲಾಗಿದ್ದು, ಯಾಂತ್ರೀಕೃತ ಒಳಚರಂಡಿ ಸ್ವಚ್ಛತೆ ಮತ್ತು ಉದ್ಯೋಗ ಸುರಕ್ಷತೆಯನ್ನು ದೇಶಾದ್ಯಂತ ಉತ್ತೇಜಿಸಲಾಗಿದೆ. ರಾಷ್ಟ್ರೀಯ ಸ್ವದೇಶಿ ಯೂರಿಯಾ ನೀತಿ 2026 ಅಡಿಯಲ್ಲಿ 8-9 ಅನಿಲ ಆಧಾರಿತ ಯೂರಿಯಾ ಘಟಕಗಳನ್ನು ಸ್ಥಾಪಿಸಿ ದೇಶೀಯ ಯೂರಿಯಾ ಉತ್ಪಾದನಾ ಸಾಮರ್ಥ್ಯವನ್ನು 1 ಕೋಟಿ ಟನ್ ಹೆಚ್ಚಿಸುವ ಮೂಲಕ ರಸಗೊಬ್ಬರ ಆಮದು ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆಗೊಳಿಸುವ ಗುರಿ ಹೊಂದಲಾಗಿದೆ. ಭಾರತೀಯ ರೈಲ್ವೆಯು ಸರಕು ಸಾಗಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ರಿಫಾರ್ಮ್ ಎಕ್ಸ್‌ಪ್ರೆಸ್ ಅಡಿಯಲ್ಲಿ 8 ಹೊಸ ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸಿದ್ದು, ಕಂಟೇನರೀಕರಣ, ಏಕೀಕೃತ ನಿರ್ವಾಹಕರ ಪರವಾನಗಿ ಹಾಗೂ ಸರಳೀಕೃತ ಸರಕು ದರ ವ್ಯವಸ್ಥೆಗೆ ಉತ್ತೇಜನ ನೀಡಿದೆ. ಇದುವರೆಗೆ ಯೋಜಿತ 52 ಸುಧಾರಣೆಗಳಲ್ಲಿ 17ನ್ನು ಪೂರ್ಣಗೊಳಿಸಲಾಗಿದೆ. ಕರಡು ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ನೀತಿಯು 2047 ರೊಳಗೆ ಆರೋಗ್ಯ ಸಂಶೋಧನಾ ವೆಚ್ಚವನ್ನು ದೇಶದ ಜಿಡಿಪಿಯ 0.24% ರಿಂದ 0.15%ಕ್ಕೆ ಹೆಚ್ಚಿಸುವ ಗುರಿ ಹೊಂದಿದ್ದು, ಡಿಜಿಟಲ್ ಆರೋಗ್ಯ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಿಗೆ ಆದ್ಯತೆ ನೀಡಲಾಗಿದೆ. ಭಾರತವು 2024-25 ಅನ್ನು ಮೂಲ ವರ್ಷವಾಗಿ ಪರಿಗಣಿಸಿ 19 ಉಪವಲಯಗಳು ಹಾಗೂ ಔಪಚಾರಿಕ ಸೇವಾ ಕ್ಷೇತ್ರದ ಸುಮಾರು 60% ಭಾಗವನ್ನು ಒಳಗೊಂಡ ದೇಶದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ಅನ್ನು ಮಾಸಿಕ ವರದಿಗಾಗಿ ಆರಂಭಿಸಿದೆ. 49 ಅಧಿವೇಶನದಲ್ಲಿ ಭಾರತವು ಕೊತ್ತಂಬರಿ, ಏಲಕ್ಕಿ ಸೇರಿದಂತೆ ಪ್ರಮುಖ ಮಸಾಲೆಗಳಿಗೆ ಸಂಬಂಧಿಸಿದವು. ಕೋಳಿ ಆಹಾರ ಸುರಕ್ಷತೆ ಹಾಗೂ ಅಂತಾರಾಷ್ಟ್ರೀಯ ಆಹಾರ ಲೇಬಲಿಂಗ್ ಸೇರಿದಂತೆ ಒಟ್ಟು 7 ಜಾಗತಿಕ ಕೋಡೆಕ್ಸ್ ಆಹಾರ ಮಾನದಂಡಗಳಿಗೆ ಯಶಸ್ವಿಯಾಗಿ ನೇತೃತ್ವ ವಹಿಸಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.